ನಮ್ಮ ಹ್ಯಾಮಿದು ಬೆಡ್ಡಿಂಗ್ ಕೂಡ ಬಿಸಾಕ್ತಾ ಇದೀವಿ. ಯಾಕೆ ಏನು ಎತ್ತ ಅಂತ ಕೂಡ ಹೇಳ್ತೀವಿ. ಲಂಡನ್ ಅಲ್ಲಿ ನಿಮ್ಗೆ ಕಸ ಹಾಕೋದು ಹೇಗೆ ಅಂತ ಗೊತ್ತಿತ್ತಾ? ನೋಡಿ, ಈಗ ಇಷ್ಟು ಕಸ ಇದೆ, ಇದನ್ನ ಹೆಂಗ್ ಹಾಕ್ತಿವಿ ನೋಡಿ. ಹ್ಯಾಮಿಗೆ ಏನಾಯ್ತು ಗೈಸ್? ನಮ್ಮ ಹ್ಯಾಮಿ ಏನಿಲ್ಲ ಗೈಸ್, ಅದು ನಮ್ಮ ನೆಗೆಟಿವಿಟಿ ಎಲ್ಲ ತಗೊಂಡು ಸತ್ತೋಯ್ತು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೈಸ್. ಫ್ರೈ. ನಾನು ಪ್ರಗತಿ ಈ ರೂಮು, ಇನ್ನು 2 ರೂಮಲ್ಲಿ ಯಾರು ಗೊತ್ತಿಲ್ಲದವ್ರು ಇದ್ದಾರೆ ಗೈಸ್. ಬ್ಯಾಚುಲರ್ ಅಡುಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ಮೈನಸ್ ಪಾಯಿಂಟ್ ಅಂದ್ರೆ ಈ ಮನೇಲಿ ಒಂದು ಅಡ್ಗೆ ಮನೆ ಇಲ್ಲ. ಅಡ್ಗೆ ಮನೆಯಲ್ಲಿ ಕಿಟಕಿ ಇಲ್ಲ. ಬನ್ನಿ ಮಟನ್ ಚಾಪ್ಸ್ ತಿನ್ನೋಣ ಲಂಡನ್ಗೆ. ಆಯ್ತು, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್. ನೋಡಿ ಗೈಸ್, ಎಲ್ಲರೂ ಮದ್ವೆ ಆಗಸ್ ದೊಡ್ಡವರಾಗ್ಬಿಟ್ಟಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅದರೊಳಗಡೆ ಇದೊಂದು ಬೇರೆ, ಇದು ಟ್ರಾಲಿ ಗೈಸ್. ಲಂಡನಲ್ಲಿ ಗ್ರಾಸರಿ ಐಟಮ್ಸ್ನ ಇದ್ರೊಳಗಡೆ. ಗಾರ್ಬೇಜ್ ಬ್ಯಾಗು ವೇಸ್ಟ್. ಸದ್ಯಕ್ಕೆ ಇಷ್ಟದೆ ಬರೀ ಅಡುಗೆ. ಓಹೋ ಅದಂಗೆ, ಅದು ಸ್ವಲ್ಪ ಫಾಲ್ಟ್ ಆಗುತ್ತೆ ಅವಾಗವಾಗ. ನೋಡಿ ಗೈಸ್, ಇದಿಷ್ಟು ಕಸ. ನಿಮಗೆಲ್ಲ ಗೊತ್ತಾ ನಮ್ಮ ಅಡುಗೆ ಮನೇಲಿ ನೋಡಿ ಗೈಸ್ ಒಂದು ಬೋರ್ಡ್ ಇದೆ, ಎಷ್ಟು ಚೆನ್ನಾಗಿರೋದು. ಬಟ್ ಏನೇನೋ ಬರ್ದುಬಿಟ್ಟಿದ್ದಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನೋಡಿ ಗೈಸ್, ಹಿಂಗೆ ಇರುತ್ತೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಕತೆ. ಹೌದು ಗೈಸ್, ಶೇರ್ ಮಾಡ್ತಾ ಇದ್ರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಿ ಥರ ಬರ್ದಿರ್ತೀವಿ. ಏನೇನು ಬರ್ದಿರ್ತೀವಿ ಗೊತ್ತಾ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಕಿಚನ್ ಕ್ಲೀನಿಂಗ್ ಪ್ಲ್ಯಾನ್ ನೋಡಿ ಗೈಸ್, ಹಿಂಗೆ. ಸೊ ನಮ್ಮ ಅಡುಗೆ ಮನೆ, ಐ ಆಮ್ ಗೋಯಿಂಗ್ ಟು ಮಿಸ್ ದಿಸ್ ಅಡುಗೆ ಮನೆ. ಓಕೆ, ಚೆನ್ನಾಗಿತ್ತು. ಇಲ್ಲೊಂದು ಡೈರೆಕ್ಟ್ ಕನೆಕ್ಷನ್ ಇತ್ತು ನಮ್ಮ ರೂಮ್ಗೆ. ಇಲ್ಲಿಂದ ಓಪನ್ ಆದರೆ ಡೈರೆಕ್ಟ್ ನಮ್ಮ ರೂಮು. ಆದರೆ ಸದ್ಯಕ್ಕೆ ಇಲ್ಲಿ ಲಾಕ್ ಹಾಕ್ಸ್ಬಿಟ್ಟಿದ್ವಿ. ಇಟ್ ವಾಸ್ ಅ ಹಾಲ್ ಆ್ಯಕ್ಚುಲಿ. ಹಾಲ್ನ ನಾವು ರೂಮಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದು. ಈ ರೂಮ್ಗೆ ನಾವು ಫಸ್ಟು ಬಂದಾಗ ಏನಂದರೆ ಏನೂ ಇರಲಿಲ್ಲ. ಸೋಫಾ ಇರಲಿಲ್ಲ, ಬೆಡ್ ಇರಲಿಲ್ಲ, ವಾರ್ಡ್ರೂಬ್ಸ್ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಹೆಂಗಿತ್ತು ಜಾನ್ವಿ? ಖಾಲಿ ರೂಮ್ ಗೈಸ್, ಫುಲ್ ಖಾಲಿ ಇತ್ತು. ಏನೇನು ಐಟಮ್ಸ್ ನೀವು ನಮ್ಮ ರೂಮ್ನ ಕ್ಲೀನಾಗಿ ನೋಡಿಲ್ಲ ಅನಿಸುತ್ತೆ. ಕ್ಲೀನ್ ಮಾಡೋ ಟೈಮಲ್ಲಿ ಬೇಕಾದ್ರೆ ನಿಮಗೆ ನಾನು ಮೇಕಪ್ ಪ್ರಾಡಕ್ಟ್ಸ್ ಇಟ್ಕೊಳ್ಳೋಕ್ಕಾಗಲಿ, ಇಲ್ಲ ಎಕ್ಸ್ಟ್ರಾ ಬಟ್ಟೆನ ಇಟ್ಕೊಳ್ಳೋಕ್ಕಾಗಲಿ ಅಂತ ಇವ್ರ ಅಕ್ಕನ ಮನೆಯಿಂದ ಕೆಲವೊಂದು ಆರ್ಗನೈಸರ್ಸ್ನ ತಂದಿದ್ಲು. ಆ ಆರ್ಗನೈಸರ್ಸ್ ಒಳಗಡೆ ಎಲ್ಲ ಡಂಪ್ ಮಾಡಿ ಇಟ್ಟಿದ್ದೀವಿ. ಹೌದು, ಮನೆ ಬಿಟ್ಟು ಹೋಗ್ತಿರೋದು ತುಂಬ ಅಂದರೆ ತುಂಬಾ ಬೇಜಾರಾಗ್ತದೆ. ಬಟ್ ಇಟ್ಸ್ ಓಕೆ. ಈಗ ಅಡುಗೆ ಬೇರೆ ಮಾಡಬೇಕು ಗೈಸ್. ಟೈಮ್ ಎಷ್ಟಾಗಿದೆ ಗೊತ್ತಾ? 9:35. 1 hour ತೊಗೊಂಡಿದ್ದೀವಿ ಕ್ಲೀನ್ ಮಾಡೋಕ್ಕೆ. ಫೈನಲಿ ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕಿದಂಥ ಕಸ ಇಷ್ಟು ಎಲ್ಲ ಡಿಕ್ಲಟರ್ ಮಾಡಿ ಇಷ್ಟನ್ನ ನಾವು ಬಿಸಾಕ್ತಾ ಇದ್ದೀವಿ. ಫೈನಲ್ ಆಗಿ ಏನೇನು ಬೇಕು ನಮಗೆ ನೆಸೆಸರಿ ಇರೋದನ್ನು ಮಾತ್ರ ಇದರೊಳಗಡೆ ಎಲ್ಲ ಪ್ಯಾಕ್ ಮಾಡಿಕೊಂಡು ತುಂಬ್ಕೊಂಡು ಹೋಗ್ತಾಯಿದ್ದೀವಿ. ನಂದು ಜಾನ್ವಿದು. ಮತ್ತು ಬಿಟ್ಟರೆ ಇಷ್ಟು ಕಸನೇ ಗೈಸ್. ಇಷ್ಟು ಕಸನೂ ನಾವು ಬಿಸಾಕಬೇಕು. ಮನೆಗೆ ಬಿಸಾಕೋಣ. ಇವಾಗ ಕಸ ಬಿಸಾಕಕ್ಕೆ ಹೋಗ್ತಾ ಇದ್ದೀವಿ. ಇದೇನು ಗೊತ್ತಾ ಗೈಸ್? ಇಲ್ಲಿ ನೋಡಿ, ಇದು ಬಂದು ನಮ್ಮ ಹ್ಯಾಮಿದು ಬೆಡ್ಡಿಂಗು. ಇದನ್ನು ಕೂಡ ಬಿಸಾಕ್ತಾ ಇದ್ದೀವಿ. ನಮ್ಮ ಹ್ಯಾಮಿದು ಬೆಡ್ಡಿಂಗ್ ಕೂಡ ಬಿಸಾಕ್ತಾ ಇದೀವಿ. ಯಾಕೆ ಏನು ಎತ್ತ ಅಂತ ಕೂಡ ಹೇಳ್ತೀವಿ. ಬನ್ನಿ ಇವಾಗ ಕಸ ಫಸ್ಟ್ ಬಿಸಾಕೋಣ. ಮನೆಗೆ ನೋಡಿ ಇದೆ. ಇಷ್ಟು ಕಸನ ಇವಾಗ 2 ಕೈಲಿ 2 ಎತ್ಕೊಂಡೋಗಿ ಕೆಳಗೆ ಸಿಗ್ತೀನಿ ರೀ. ಲಂಡನಲ್ಲಿ ನಿಮಗೆ ಕಸ ಹಾಕೋದು ಹೇಗೆ ಅಂತ ಗೊತ್ತಿತ್ತಾ? ನೋಡಿ, ಈಗ ಇಷ್ಟು ಕಸ ಇದೆ, ಇದನ್ನು ಹೆಂಗೆ ಹಾಕ್ತೀವಿ ನೋಡಿ. ಬಿನ್ ಸ್ಟೋರ್ ಅಂತ ಇರುತ್ತೆ. ಹಾಂ, ಪಾಸ್ವರ್ಡ್. ಸೊ ಓಪನ್ ಆಗುತ್ತೆ. ಓಪನ್ ಸಿಮ್. ಇದು ಡ್ರೈ ವೇಸ್ಟ್, ಇದು ವೆಟ್ ವೇಸ್ಟ್, ಅದು ಕಾರ್ಡ್ಬೋರ್ಡ್ ವೇಸ್ಟ್ ಅದು. ಸೊ ನೋಡಿ ಎಷ್ಟು ಹೆಂಗೆ ಬಿಸಾಕಿದ್ದಾರೆ. ಸೊ ಈ ಥರ ವಾರಕ್ಕೊಂದ್ಸಲಿ ಇಲ್ಲ ವಾರಕ್ಕೆ 2 ಸಲ ಕಸದ ಗಾಡಿ ಬಂದು ಇದನ್ನೆಲ್ಲ ತೊಗೊಂಡು ಹೋಗುತ್ತೆ. ಒನ್ ಡೇ ವಿತ್ ಕಸ ಗೈಸ್. ಇದು ಒನ್ ಡೇ ವಿತ್ ಕಸ. ಇನ್ನೂ ಇದೆಯಾ? ಹ್ಯಾಮಿದು ಒಂದಿದೆ ಕೂಡ ಆಚೆ ನೋಡ್ಬೇಕಣ್ಣ. ಯಾರು ಗೈಸ್ ಬೇಜಾರಾಗುತ್ತೆ ಗೈಸ್. ಲೆಟ್ಸ್ ಗೋ ಗೈಸ್. ಬೇಕಾಗಿರೋರು ಅದನ್ನು ಎತ್ಕೋತಾರೆ ಅಷ್ಟೇ. ವಾಪಸ್ ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಮುಗೀತು. ಮಳೆ ಬರ್ತೈತೆ ನೋಡಿ ಗೈಸ್. ಇವಾಗ ಹ್ಯಾಮಿಗೆ ಏನಾಯ್ತು ಗೈಸ್? ಹ್ಯಾಮಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಮನೇಲಿ ಲಂಡನಲ್ಲಿ ನಾವು ಸಾಕಿದಂಥ ನಮ್ಮ ಪೆಟ್ಟು. ಇಟ್ ಈಸ್ ಅ ಮಿನಿ ಹ್ಯಾಮ್ಸ್ಟರ್. ಯಾರು ನೋಡಿಲ್ಲ ಅಂದರೆ ಇಲ್ಲಿ ಫೋಟೋ ಹಾಕ್ತೀನಿ. ಸೊ ಅದು ಹ್ಯಾಮ್ಸ್ಟರು. ಅದನ್ನು ನಾವು
ಪೆಟ್ಟಾಗಿ ತಂದಿದ್ವಿ. ಇಟ್ ವಾಸ್ ಆಲ್ಮೋಸ್ಟ್ 4-5 ಮಂತ್ಸ್ ಆಗಿತ್ತು ಹ್ಯಾಮ್ಸ್ಟರ್ಗೆ. ಅದನ್ನು ನಾವು ಹ್ಯಾಮಿ ಅಂತ ನೇಮ್ ಮಾಡಿದ್ವಿ. ನಾನು ಯಾವಾಗ ಇಂಡಿಯಾಗೆ ಹೋಗಿದ್ದೋ ಆ ಟೈಮಲ್ಲಿ ಜಾನ್ಸಿ ಎಲ್ಲರೂ ಇಂಡಿಯಾದಲ್ಲಿದ್ದರು. ಇವಳು ಒಬ್ಬಳೇ ಇದ್ಲು ಮನೇಲಿ. ಹೇಳು. ನಾನು ಒಬ್ಬಳೇ ಇದ್ದೆ ಗೈಸ್. ಬೆಳಗ್ಗೆಯಿಂದ ಆಫ್ ಏನಾಯಿತು, ಸೊ ಮಲಗಿದ್ದೆ. ಆ್ಯಂಡ್ ಐ ಗಾಟ್ ಅಪ್ ಲೈಕ್ ಡ್ಯೂರಿಂಗ್ ಈವ್ನಿಂಗ್ ಆರ್ ಸಮಥಿಂಗ್ ಆ್ಯಂಡ್ ಐ ಆಮ್ ಲೈಕ್ ಓಕೆ ಇರೋಲ್ಲ ಮಾತಾಡ್ಸೋಣ. ಊಟನೂ ಹಾಕ್ದೆ ಗೈಸ್. ಮಧ್ಯಾಹ್ನ ಊಟ ಹಾಕ್ಸ್ಬಿಟ್ಟು ಸ್ವಲ್ಪ ಹೊತ್ತಾಗ ಆಟ ಆಡಿಸ್ದೆ. ಕರೆಕ್ಟಾಗಿ ಆಟ ಆಡಿಸಿರ್ಲಿಲ್ಲ ಅಂತ ನೈಟ್ ಒಂದ್ಸತಿ ಆಟ ಆಡ್ಸೋಣ ಅಂತ ಎತ್ಕೊಳ್ತೀನಿ ಗೈಸ್. ಅಳ್ಳಾಡ್ತಾನೆ ಇಲ್ಲ ಗೈಸ್. ಫುಲ್ ಬಾಡಿ ಗಟ್ಟಿ ಆಗಿಬಿಟ್ಟಿದಂತೆ. ನಮಗೆ ಇಂಡಿಯಾದಲ್ಲಿ ಮಿಡ್ನೈಟ್ 3 o'clock ಏನೋ ಆಗಿತ್ತು. ಆ ಟೈಮಲ್ಲಿ ಆಲ್ಮೋಸ್ಟ್ ಇದೇ ಟೈಮು, 8-9 ಗಂಟೆ ನೈಟಲ್ಲಿ ಅವಳಿಗೆ ಆ ಥರ ಅನಿಸಿ ವಿಡಿಯೋ ಕಾಲ್ ಮಾಡಿದ್ದಾಳೆ ನಮ್ಮೆಲ್ಲರಿಗೂ. ನಾನಂತೂ ಎತ್ತಿಲ್ಲ, ನಾನು ಮಲ್ಕೊಬಿಟ್ಟಿದ್ದೆ, ನಂಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಡೇ ಜಾನ್ಸಿ ಎಲ್ಲ RIP ಅಂತ ಹಾಕಿದ್ಮೇಲೆ ಇವಳು ನಂಗೆ ಮೆಸೇಜ್ ಮಾಡಿ ಹೇಳಿದ್ದು ಹಿಂಗೆ ಹ್ಯಾಮಿಗೆ ಹಿಂಗಾಯಿತು ಅಂತ. ಗೈಸ್ ನಂಗೆ ಎಷ್ಟು ಬೇಜಾರಾಯಿತು ಅಂದರೆ, ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನೀವು ನೋಡಿರ್ತೀರ, ನಾನೇ ಹೋಗಿ ಹ್ಯಾಮಿನ ತಂದಿದ್ದು. ನಾನೇ ಅಷ್ಟು ಹ್ಯಾಮ್ಸ್ಟರ್ಸ್ ಮಧ್ಯ ಹ್ಯಾಮಿನೇ ಬೇಕು ಅಂತ ಅಂದ್ಬಿಟ್ಟು ಹ್ಯಾಮಿನ ಸೆಲೆಕ್ಟ್ ಮಾಡ್ಕೊಂಡ್ಬಂದೆ. ಎಷ್ಟೊಂದೆಲ್ಲ ಕೇಳ್ತಾ ಇದ್ರಿ ಹ್ಯಾಮ್ಸ್ಟರ್ನ ತೋರಿಸಿ ಅಂತ. ಎಲ್ಲಿಂದ ತೋರಿಸೋದು, ಹ್ಯಾಮ್ಸ್ಟರೇ ಇಲ್ಲ ಗೈಸ್. ನನಗೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಆ ಒಂದು ಪಾರ್ಟ್ ಆಫ್ ದ ಜಾಗ ಇದೆ ಗೊತ್ತಾ ಹ್ಯಾಮ್ಸ್ಟರ್ದು ನಮ್ಮ ಮನೇಲಿ. ಆ ಜಾಗ ನೋಡ್ದಾಗಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಗೈಸ್ ನನಗಂತೂ. ಏನು ಮಾಡೋಕ್ಕಾಗಲ್ಲ. ಹ್ಯಾಮ್ಸ್ಟರ್ ಇನ್ನಿಲ್ಲ, ನಮ್ಮ ಹ್ಯಾಮಿ ಇನ್ನಿಲ್ಲ ಗೈಸ್. ಅಷ್ಟೇ. ಅದು ನಮ್ಮ ನೆಗೆಟಿವಿಟಿ ಎಲ್ಲ ತೊಗೊಂಡು ಸತ್ತೋಯ್ತು. ಅದಕ್ಕೆ ಆಲ್ಮೋಸ್ಟ್ ನಾವು ತಂದು 4-5 ಮಂತ್ಸ್ ಆಗಿತ್ತು. ಬಟ್ ಹ್ಯಾಮ್ಸ್ಟರ್ಗೆ ಆಲ್ರೆಡಿ ಒಂದು 2 ಮಂತ್ಸ್ ಏನೋ ಆಗಿತ್ತು ಅನ್ಸುತ್ತೆ. ಅದಕ್ಕೆ ಲೈಫ್ ಸ್ಪ್ಯಾನ್ ಕೂಡ 2 years. ಅದರದ್ದು ಹ್ಯಾಮ್ಸ್ಟರ್ದು ಲೈಫ್ ಸ್ಪ್ಯಾನ್ ಬಂದು 2 years. ಇವಳು ಮುಂಚೆ ಇಂಡಿಯಾದಲ್ಲಿ ಹ್ಯಾಮ್ಸ್ಟರ್ಸ್ನ ಸಾಕಿದ್ಲು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ತಂದಿದ್ದು. ಬಿಕಾಸ್ ಗೊತ್ತಿರುತ್ತಲ್ಲ ಹೇಗೆ ಮೇಂಟೈನ್ ಮಾಡೋದಂತ. ಆಮೇಲೆ ಇವಳೇ ಜಾಸ್ತಿ ಅದನ್ನು ಎತ್ಕೊಂಡು ಆಟ ಆಡ್ತಿದ್ದು. ನನಗೆ ಹಿಡ್ಕೊಳಕ್ಕೆ ಭಯ ಆಗ್ತಿತ್ತು. ಬಟ್ ಯೂಶಲಾಗಿ ಆವಾಗ ಇವಾಗ ಹಿಡ್ಕೊತಿದ್ದೆ. ನಂಗೊಂದು ಬೇಜಾರು ಏನಂದರೆ, ನಾನು ನೋಡೋಕ್ಕಾಗಲಿಲ್ವಲ್ಲ ಅವಳಿಗೆ ಆ ಥರ ಆದಾಗ ಅಂತ. ಇಟ್ಸ್ ಓಕೆ, ಎಲ್ಲೋ ಮೇಲೆ ನೋಡಿ ನಮಗೆ ಆಶಿಸ್ತಾ ಇರ್ತಾಳೆ ಅಷ್ಟೇ ಗೈಸ್. ಇವಾಗ ಫೈನಲಿ ನಮ್ಮದು ಕ್ಲೀನಿಂಗ್ ಎಲ್ಲ ಮುಗೀತು. ಇವಾಗ ನಾವು ಅಡುಗೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಬನ್ನಿ ಅಡುಗೆ ಮಾಡೋಣ. ನಾವಿವತ್ತು ಏನು ಕುಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮಟನ್ ಚಾಪ್ಸ್ನ ಕುಕ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ ಗ್ರೀನ್ ಇನ್ ಕಲರ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಹಸಿಮೆಣಸಿಕಾಯಿ ತೊಗೊಂಡಿದ್ದೀವಿ. ದಿಸ್ ಇಸ್ ಪುದೀನ, ಕೊತ್ತಂಬರಿ, ಇದು ಶುಂಠಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಕರೆಕ್ಟಾಗಿ. ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ. ಆಮೇಲೆ ಇದು ಸ್ಪೈಸಸ್ ಎಲ್ಲ, ಚಕ್ಕೆ, ಅದು ಹಾಂ ಬಿರಿಯಾನಿ ಮಸಾಲ, ಮತ್ತು ಇದು ಕಾಜು ಅಂದರೆ ಗೋಡಂಬಿನ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿರೋದು. ಓಕೆ, ಇಸ್ ನಾಟ್ ಮ್ಯಾಂಡೇಟ್ರಿ. ಇದು ನಿಮ್ಗೆ ಏನಾದರೂ ತಿಕ್ಕಾಗಿ ಬೇಕು ಅಂದರೆ ಗ್ರೇವಿ. ಓಕೆ, ಫಸ್ಟು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀವಿ ಗೈಸ್. ಓಕೆ, ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಮಟನ್ಗೆ ಸ್ವಲ್ಪ ಕಮ್ಮಿನೇ ಹಾಕ್ತೀವಿ ಗೈಸ್, ಬಿಕಾಸ್ ಅದರಲ್ಲೇ ಇರುತ್ತಲ್ಲ ಆಯಿಲು. ಹೌದು. ಇವಾಗ ಇದು ಕಾಯಿ ಹಾಕ್ಬಿಡ್ಬೇಕು. ನೆಕ್ಸ್ಟ್ ಕಾಯಿ ಮೇಲೆ ಒಂಚೂರು ಈರುಳ್ಳಿ ಹಾಕ್ಬಿಟ್ಟು, ಈರುಳ್ಳಿಯಲ್ಲಿ ಹಾಫ್ ಈರುಳ್ಳಿನ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಓಕೆ, ಮಟನ್ನ ಈರುಳ್ಳಿಯಲ್ಲಿ ಫ್ರೈ ಮಾಡಬೇಕು ಒಂಚೂರು. ಅದಕ್ಕೆ ನೋಡಿ ಗೈಸ್, ಈರುಳ್ಳಿ ಹಾಕ್ಕೊಂಡಿದ್ದಾಳೆ. ಅರ್ಧ ಹಾಕ್ಕೊಂಡಾ? ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದಾಳೆ ಇಲ್ಲಿ. ಸೊ ಇವಾಗ ಇದನ್ನು ಗೋಲ್ಡಿಶ್ ಬ್ರೌನ್ ಆಗೋ ತನಕ ಹುರ್ಕೋಬೇಕಾ? ಹೌದು. ಓಕೆ. ಮಟನ್ ಚಾಪ್ಸ್ಗೆ ನೆಂಚ್ಕೊಳ್ಳೋಕೆ ಏನು ಮಾಡ್ತಾಯಿದ್ದೀವಿ ಅಂದರೆ, ದೋಸೆ ಮತ್ತು ಅನ್ನ. ಆ್ಯಕ್ಚುಲಿ ನಾವು ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ದೆನ್ ವೈ ನಾಟ್ ದೋಸೆ ಅಂತ ಅಂದ್ಕೊಂಡು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೈಸ್. ಫ್ರೈ ಇಬ್ಬರು ಬ್ಲ್ಯಾಕ್ ಹಾಕೊಬಿಟ್ಟಿದ್ದೀವಿ ಇವತ್ತು. ಎಷ್ಟೊಂದು ದಿನ ಆಗಿತ್ತು ಗೈಸ್ ನಾವಿಬ್ರು ಹಿಂಗೆ ಅಡುಗೆ ಮಾಡಿ. ಅದೇ ಈ ಥರ ವ್ಲಾಗ್ ಮಾಡಿ ಎಷ್ಟೊಂದು ದಿನ ಆಯಿತು. ರೆಸಿಪಿ ತೋರಿಸ್ಬೇಕು ಅಂತ ಅಂದರೆ ಅದಕ್ಕೆ ಒಂಚೂರು ಮುಂಚೆನೇ ಎಲ್ಲ ಕಟ್ ಮಾಡಿ ಒಂಚೂರು ಕ್ಲೀನಾಗಿ ಆರ್ಗನೈಸ್ ಮಾಡಿ ತೋರಿಸ್ಬೇಕು. ನಾವು ನಾರ್ಮಲ್ ಅಡುಗೆ ಮಾಡ್ತೀವಿ ಅಂದರೆ ಎಲ್ಲ ಹಿಂಗೆ ತೆಗ್ದು ಹಿಂಗೆ ಹಾಕ್ತೀವಿ, ಒಬ್ರು ಹಿಂಗೆ ಇಡ್ತೀವಿ. ಕಾಂಪ್ಲಿಕೇಟೆಡ್ ಅಲ್ಲ, ಡೈಲಿ ಬೇಸಿಸ್ ಮೇಲೆ ಮಾಡ್ಕೊಳ್ಳೋಲ್ಲ. ಹೌದು. ಬ್ಯಾಚುಲರ್ ಅಡುಗೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಗೈಸ್. ನಮ್ದು ಯಾಕೆ ಬ್ಯಾಚುಲರ್ ನೋಡ್ತಿರ್ತಾರೆ ಅಂತ ಬ್ಯಾಚುಲರ್ ಅಡುಗೆ ಬೇಕು ಅಂತಾರೆ. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ನೋಡ್ತಿರ್ತೀರಲ್ಲ, ಬೇಕಂದರೆ ಹೇಳಿ. ಹೇಳಿ ಗೈಸ್, ಬ್ಯಾಚುಲರ್ ಅಡುಗೆ ತೋರಿಸ್ತೀನಿ.
ಗೈಸ್ ಇವಾಗ ಅದಕ್ಕೆ ತೊಳೆದಿರುವಂಥ ಮಟನ್ನ ಹಾಕೋತಿದ್ದಾಳೆ. ಮಟನ್ 1 kg ಫುಲ್ ಹಾಕ್ಬಿಡ್ತೀಯಾ? ಉಪ್ಪು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಏನು ಬೇಕೋ. ಫಸ್ಟು ಆನಿಯನ್ಸ್ ಹಾಕೊಂಡ್ಲು. ಆನಿಯನ್ ಗೋಲ್ಡಿಶ್ ಬ್ರೌನ್ ಆಗಿದ ತಕ್ಷಣ ಮಟನ್ನು, ಅದಾಗಿದ ತಕ್ಷಣ ಉಪ್ಪು, ಅರಿಶಿನ. ಒಂದು ನಿಮಿಷ ಇರಿ ತೋರಿಸ್ತೀನಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದಾಳೆ. ಸೊ ಇವಾಗ ಇದನ್ನು ಫ್ರೈ ಮಾಡ್ಬೇಕು ತಾನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್, ಉಪ್ಪು ಮತ್ತು ಅರಿಶಿನ. ಓಕೆ ಡನ್. ನೆಕ್ಸ್ಟ್ ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡೋಣ ಗೈಸ್. ಓಕೆ ಮಟನ್ ಅಲ್ಲ. ಅದ್ರ ಬದಲು ಫ್ರಂಟ್ ಕ್ಯಾಮ್ರಾ ಮಾಡ್ಕೊಬರ್ತಾನೆ ಅಲ್ಲಿ. ಲಂಡನಲ್ಲಿ ಖಂಡಿತ ಸೆಕೆ ಇಲ್ಲ. ನಾವು ಅಡುಗೆ ಮಾಡ್ತಾ ಇದೀವಿ ಅಂತ ಅಡುಗೆ ಮನೇಲಿ ಸೆಕೆ ಆಗ್ತಿದೆ ಅಷ್ಟೇ. ಬಿಕಾಸ್ ನಾವು ಅಡುಗೆ ಮನೇಲಿ ವೆಂಟಿಲೇಷನ್ ಇಲ್ಲ ಗೈಸ್. ಅದು ಒಂದೇ ಮನೆಯದು ಮೈನಸ್ ಪಾಯಿಂಟ್. ಅಂದರೆ ಈ ಮನೇಲಿ ಒಂದು ಅಡುಗೆ ಮನೆ ಇಲ್ಲ. ವೆಂಟಿಲೇಷನ್ ಅಡುಗೆ ಮನೆಯಲ್ಲಿ ಕಿಟಕಿ ಇಲ್ಲ. ಅಡುಗೆ ಮನೆಯೇ ಇರಲಿಲ್ಲ ಇಲ್ಲ ಗೈಸ್, ಅಡುಗೆ ಮನೆಯಲ್ಲಿ ಕಿಟಕಿ ಇಲ್ಲ. ಕಿಟಕಿ ಇರಲಿಲ್ಲ, ಅದಕ್ಕೆ ಗಾಳಿ ಬೇಕು ಏನಿಲ್ಲ. ಯೂಶಲ್ ಆಗಿ ಲಂಡನ್ನಲ್ಲಿ ಅಡುಗೆ ಮನೇಲಿ ಕಿಟಕಿ ಇರಲ್ಲ ಗೈಸ್. ಫ್ಲಾಟ್ಸ್ ಇರಲ್ಲ, ನಾರ್ಮಲ್ ಕಾಮನ್ ಹೌಸ್ ಇದೆ. ಬ್ಯಾಕ್ ಯಾರ್ಡ್ಸ್ ಇರತ್ತೆ, ಏನೋ ಬರುತ್ತೆ ಗೈಸ್. ಡಿಸೈನ್ ಗೈಸ್ ಹೊಸ ಅಡುಗೆ ಮನೆ ಗೈಸ್. ನಮಗೆ ಈ ಒಂದು ಅಡುಗೆ ಮನೆನ ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಿದೆ ಗೈಸ್. ಹೊಸ ಅಡುಗೆ ಮನೆ ಹೇಗಿದೆ ಏನು ಎತ್ತ ಅಂತ ನಿಮಗೂ ಎಲ್ಲ ತೋರಿಸ್ತೀನಿ. ಖಂಡಿತ ಅದನ್ನು ಬ್ಲಾಗ್ ಮಾಡ್ತೀನಿ. ಈ ಹೋಮ್ದು ಕೂಡ ಹೋಮ್ ಟೂರ್ ಮಾಡೇ ಇರಲಿಲ್ಲ ನಾನು. ಸೊ ಲಂಡನ್ ಹೌಸ್ ಹೋಮ್ ಟೂರ್ ಖಂಡಿತವಾಗ್ಲೂ ಮಾಡಬೇಕು. ಅದನ್ನು ಇನ್ನೊಂದು 3-4 ದಿನದಲ್ಲಿ ಖಂಡಿತವಾಗ್ಲೂ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಮಟನ್ ಚಾಪ್ಸ್ ಕುಕ್ ಮಾಡೋಣ ಬನ್ನಿ. ಇವಾಗ ಅದಕ್ಕೆ ನೀರು ಹಾಕೊಂಡು ಬಿಸಿನೀರು ಹಾಕೊಂಡೆ ಗೈಸ್. ಓಕೆ, ಬೇಯಿಸ್ಕೊಳಕ್ಕೆ. ಆ್ಯಕ್ಚುಲಿ ಇದನ್ನು ಕುಕ್ಕರಲ್ಲಿ ಮಾಡಿದ್ರೆ ಬೆಟರು. ಬಟ್ ಇವಾಗ ನಾವು ಮನೆ ಚೇಂಜ್ ಮಾಡ್ತಿರೋದ್ರಿಂದ ಕುಕ್ಕರ್ಗಳೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ಆ್ಯಸ್ ಯೂಶುವಲ್ ಬ್ಯಾಚುಲರ್ ಕೂಗಿಸ್ಕೊಳ್ಳಲ್ಲ, ಹಂಗೆ ಬೇಯಿಸ್ತೀವಿ ಅಷ್ಟೇ. ಬೇಯಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋದು. ಬನ್ನಿ ಬನ್ನಿ ಜನರೇ ಬನ್ನಿ ಜನರೇ ಬನ್ನಿ. ಮಟನ್ ಚಾಪ್ಸ್ ತಿನ್ನೋಣ ಲಂಡನ್ಗೆ. ಆಮೇಲೆ ಮುಚ್ಕೊಂಡಿದ್ದೀನಿ ಕುಕ್ಕರ್ ಫೀಲ್ಸ್ ಬರಲಿ ಅಂತ. ಓಕೆ ಕುಕ್. ಆ್ಯಕ್ಚುಲಿ ಹೆಂಗೆ ಗೊತ್ತಾ ಗೈಸ್, ನಮ್ಗೆ ಇದರಲ್ಲಿ ವಾಟರ್ ಇವಾಗ ಹೆಂಗೆ ಕುಕ್ಕರಲ್ಲಿ ಕೂಗ್ಸಿದ್ರೆ ವಾಟರ್ ಎಲ್ಲ ಹಂಗೆ ಇರುತ್ತೆ. ನಮ್ಗೆ ಅದೇನು ಬೇಡ ಗೈಸ್. ವಿ ಡೋಂಟ್ ವಾಂಟ್ ದಟ್ ವಾಟರ್. ಇವನ್ ಇಫ್ ದಟ್ ವಾಟರ್ ಕಮ್ಸ್ ಔಟ್ ನಾವು ಇಟ್ಸ್ ಗೋಟ್ ಬಿ ವೇಸ್ಟ್. ಬಿಕಾಸ್ ನಾವು ಏನಕ್ಕೂ ಯೂಸ್ ಮಾಡ್ತಾರ. ಸೊ ಅದಕ್ಕೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ತೆಗೆದುಬಿಡೋಣ. ಸೊ ವಾಟರ್ ಎಲ್ಲ ಹೀರ್ಕೊಳ್ಳುತ್ತೆ ಮತ್ತು ಬೆಂದು ಇರುತ್ತೆ. ಓಕೆ, ಇದು ಯಾರು ಹೇಳ್ಕೊಟ್ಟಿಲ್ಲ ಗೈಸ್, ನಂದೇ ಓನು. ಏನಾದ್ರು ತಪ್ಪಿದ್ರೆ ಹೊಟ್ಟೆಗೆ ಹಾಕೊಂಬಿಡಿ. ಇವಾಗ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾಳೆ, ನೋಡ್ಕೊಳ್ಳಿ. ಬೇಸಿಗೆ ಇನ್ನು ಉಳ್ಕೊಂಡಿತ್ತಲ್ಲ ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಆನಿಯನ್ಸು ಆಮೇಲೆ ಟೊಮ್ಯಾಟೊ, ಗಾರ್ಲಿಕ್ ಕ್ಲೋವ್ಸು ನೋಡಿ ಗೈಸ್ ಎಷ್ಟು ದಪ್ಪ ಇದೆ ಒಂದೊಂದು. ನೋಡಿ ಇದಕ್ಕೆ ಇವಾಗ ಇದು ಹಾಕೊತೀನಿ ಗೈಸ್. ಕಟ್ ಮಾಡಿಬಿಟ್ಟು ಶುಂಠಿನ ಹಂಗೆ ಹಾಕೋ, ಹೆಂಗಿದ್ರು ಗ್ರೈಂಡ್ ಮಾಡೋಕ್ಕಾಗಲ್ಲ, ಅರ್ಧ ಕಟ್ ಮಾಡ್ಸ. ಚಾಕುನ ಎಲ್ಲ ಆಡ್ತಿದೆ ನಮ್ದೆಲ್ಲ ಒಳಗಡೆ ಎತ್ತಿಟ್ಬಿಟ್ವಿ. ಪಕ್ಕದ ಮನೆಯವ್ರು ಯೂಸ್ ಮಾಡ್ತಾರೆ. ಪಕ್ಕದ ಮನೆಯವ್ರದಾ? ಪಕ್ಕದ ಮನೆ ಅಂತಿರಲ್ಲ ಗೈಸ್, ಇಲ್ಲಿ ಆ ಥರ ಪಕ್ಕದ ರೂಮ್ ಶೇರ್ ಮಾಡ್ತಿರೋದ್ರಿಂದ ಪಕ್ಕದ ರೂಮ್ ಅವರು ಗೈಸ್. ನಿಮಗೆಲ್ಲ ವಿಯರ್ಡ್ ಅನ್ಸ್ಬೋದು ಗೈಸ್. ಇವಾಗ ಹಿಂಗೆ ನೀವು ಫ್ಯಾಮಿಲೀಸಲ್ಲೆಲ್ಲ ಅಪ್ಪ ಅಮ್ಮ ಒಂದು ರೂಮು, ಮಕ್ಕಳು ರೂಮಲ್ಲಿ ಒಂದು ಇರ್ತೀರೋ, ಹಂಗೆ ನಾನು ಪ್ರಗತಿ ಈ ರೂಮು, ಇನ್ನು 2 ರೂಮಲ್ಲಿ ಯಾರೋ ಗೊತ್ತಿಲ್ಲದಿರೋರು ಇದ್ದಾರೆ ಗೈಸ್. ಒಂದೇ ಮನೇಲಿ ಅದು ಹೊಸ್ದಾಗಿ ಗೈಸ್ ಆಗಿರೋದು. ಇದು ನಾನು ಬ್ಯಾಂಗ್ಳೂರ್ಗೆ ಅಂತ ಅಂದ್ಬಿಟ್ಟು ಒಂದಷ್ಟು ದಿನ ಹೋಗಿದ್ನಲ್ಲ, ಆ ಸೈಕಲ್ ಗ್ಯಾಪಲ್ಲಿ ಆಗಿರುವಂಥದ್ದು. ಇದಕ್ಕೆ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಹಸಿಮೆಣಸಿನ್ಕಾಯಿ, ಅದು ಪುದೀನ, ಮೇನ್ ಇಂಗ್ರೀಡಿಯೆಂಟ್ ಪುದೀನ. ಓಕೆ, ಬಿಕಾಸ್ ನಮ್ಗೆ ಮಿಂಚಿ ಫ್ಲೇವರ್ ಬೇಕು. ಆಮೇಲೆ ಕೊರಿಯಂಡರ್ ಹಾಕೊತಾ ಇದ್ದೀನಿ. ಬಿಡಿಸಿಲ್ಲ ಅಂತ ಹೇಳ್ಬಿಡಿ ಗೈಸ್. ನಮ್ಮ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸಿಗೆ ಬಂದಂಗೆ ಎಲ್ಲ ಗ್ರೈಂಡ್ ಮಾಡಿದ್ರೆ ಊಟನೇ ಅಲ್ವಾ ಗೈಸ್. ಎಲ್ಲ ಅದೇ ಆದರೆ ಹಸಿದ ಹಂಗಂಗೆ ಬಾಯಿಗೆ ಹಾಕೊಂಡು ತಿನ್ಬಿಟ್ಟು ಬಾಯಲ್ಲೇ ಗ್ರೈಂಡ್ ಮಾಡ್ಕೋಬೋದಲ್ಲ. ಹೌದು ಅದು ಮಾಡ್ಬೋದು ನೋಡಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದು ಟ್ರೈ ಮಾಡ್ಬೇಕಾ? ಬೇಡ ಗೈಸ್, ಹೊಟ್ಟೆನೋ ಬಂದ್ಬಿಡೋದು, ಹಂಗೆಲ್ಲ ಮಾಡ್ಬಿಡಿ.
ಲವಂಗ ಒಂದು 2-3, ಸ್ವಲ್ಪ ಚಕ್ಕೆ, ಮೇನ್ ಗೈಸ್ ಇದು ಮೆಣಸು ಮತ್ತು ಪುದೀನ ಕೊತ್ತಂಬರಿನೇ ಮೇನ್. ಈ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಾಡ್ತಾರೆ ಗೊತ್ತಾ, ಮಟನ್ ಚಾಪ್ಸ್. ಕಾಜು ಹಾಕೊತಾ ಇದೀವಿ ಗೈಸ್, ಬೇಬಿ ಕಾಜು. ಸ್ವಲ್ಪ ನಮ್ಗೆ ಗ್ರೇವಿ ಥರ ಬಿಗ್ ಕಾಜುನು ಹಾಕೋಬಹುದು. ನಾವು ಮಾತ್ರ ಇರೋದಿದೆ ಚಿಕ್ಕ ಕಾಜು, ಐ ಮೀನ್ ಸ್ಮಾಲ್ ಕಟ್ ಮಾಡಿರೋ ಕಾಜು ಇದೆ ಅಂದ್ಬಿಟ್ಟು ಇದನ್ನೇ ಹಾಕೊಂಡಿದ್ದಾಳೆ. ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಗ್ರೇವಿ ಥರ ಬೇಕು ಅಂತ. ಸೊ ಇವಾಗ ಇದನ್ನು ರುಬ್ಬೋಣ ಮನೆಗೆ. ಫೈನಲಿ ಆಗಿದೆ ಗೈಸ್, ಕಾಣಿಸ್ತಾ ಇದೆ. ಬನ್ನಿ ಗೈಸ್, ನೆಕ್ಸ್ಟ್ ಪ್ರೋಸೆಸ್. ಇವಾಗ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಇಲ್ಲಿ ಸ್ವಲ್ಪ ಕುಕ್ ಆಗೋಕ್ಕೆ ಬಿಟ್ಬಿಟ್ಟು, ಇವಾಗ ಮಟನ್ನು ಬೆಂದಿದೆ. ಹೌದು, ಇವಾಗ ಮಸಾಲ ರುಬ್ಕೊಂಡಿರುವಂತ ಮಸಾಲಾನ ಹಾಕೋತಾ ಇದ್ದೀವಿ. ಅಯ್ಯೋ ಸುಟ್ಕೊಂಡ ನೋಡಿ ಎಲ್ಲ ಬಿದ್ದೋಗ್ಬಿಡುತ್ತೆ, ತುಂಬ ಕಷ್ಟ ಆಗುತ್ತೆ. ದೋಸೆ ಹಿಟ್ಟು ಹಾಕೋತಾ ಇದ್ದೀನಿ. ಅಲ್ಲಿ ಗ್ರೇವಿಗೆ ಒಂಚೂರು ನೀರು ಹಾಕೊಂಡಿದ್ಯಲ್ಲ, ನೀರು ಹಾಕೊಂಡಿದ್ದಾಳೆ. ಸೊ ಅದನ್ನು ಕುದಿಯೋಕೆ ಬಿಟ್ಟಿದ್ದಾಳೆ. ಕುದೀಲಿ ಅಷ್ಟರಲ್ಲಿ ನಾವಿಲ್ಲಿ ದೋಸೆ ಹಿಟ್ಟನ್ನ ಇದಕ್ಕೆ ಹಾಕೊಳ್ಳೋಣ. ಬನ್ನಿ. ಎಷ್ಟು ಫರ್ಮೆಂಟ್ ಆಗಿರುತ್ತೆ ಅಂದರೆ, ಇರು ಮೈಕ್ ಇಲ್ಲಿದೆ. ಎಷ್ಟು ಫರ್ಮೆಂಟ್ ಆಗಿರುತ್ತೆ ಅಂದರೆ ಹಾಂ, ನೀನು ಅಲ್ಲಿ ಬಡ್ಕೊಂಡ್ರು ಏನು ಕೇಳಲ್ಲ. ಎಷ್ಟು ಫರ್ಮೆಂಟ್ ಆಗಿರುತ್ತೆ. ಅಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡೋ, ಇಲ್ಲಿ ಮೈಕ್ ಹತ್ರ ಬಂದ್ಬಿಟ್ಟು ಕಿರಿಸ್ತಾಳೆ ಗೈಸ್. ಹಾಂ, ಎಷ್ಟು ಫರ್ಮೆಂಟ್ ಆಗಿರುತ್ತೆ ಅಂದರೆ ನೋಡಿ ಗೈಸ್, ಬಬಲ್ಸ್ ಹೆಂಗೆ ಬಂದಿರುತ್ತೆ, ನಮಗೆಲ್ಲ ಕ್ಲಿಯರ್ ಆಗಿರುತ್ತೆ. ಹೌದು ಗೈಸ್. ಇದು ಹೋಟ್ಲಲ್ಲೆಲ್ಲ ಇರುತ್ತಲ್ಲ. ರೆಡಿ ಆಗಿದೆ ದೋಸೆ ಹಿಟ್ಟು. ಆಲ್ರೆಡಿ ಸ್ವಲ್ಪ ಮೆಣಸಿನ ಕಾಳು ಹಾಕ್ಕೊಂಡಿದ್ದೀವಿ, ಆದರೆ ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀವಿ ಇವಾಗ. ಆಮೇಲೆ ಒಂಚೂರು ಆ್ಯಕ್ಚುಲಿ ಇದನ್ನು ಹಾಕ್ತಿದ್ರು ನಡೆಯುತ್ತೆ, ಚೂರು ಚಿಕನ್ ಮಸಾಲ ಹಾಕ್ತಾಯಿದ್ದೀವಿ. ಪೆಪ್ಪರ್ ಪೌಡರು ಮತ್ತು ಚಿಕನ್ ಮಸಾಲ ಜಾಸ್ತಿ ಸ್ವಲ್ಪ ಮಟನ್ ಮಸಾಲನೂ ಹಾಕ್ಕೊಬೋದು, ಅಥವಾ ನಿಮ್ಮ ಹೋಮ್ ಮೇಡ್ ಮಸಾಲಾಸ್ ಇರುತ್ತೆ ಒಂಚೂರು ಹಾಕ್ಕೊಬೋದು. ಹಾಂ ಚೆನ್ನಾಗಿದೆ, ಒಂಚೂರು ಕಡಿಮೆ. ಹಾಂ, ಗೈಸ್ ನೀವು ಅನ್ಕೋತಿರ್ಬೋದು ಯಾಕೆ ಹುಡುಗಿ ಇಷ್ಟೊಂದು ಹಾಕ್ತಿದ್ದಾಳೆ ಅಂತ, ಬಟ್ ಇಲ್ಲಿ ಉಪ್ಪಿಗೆ ಆ ಟೇಸ್ಟ್ ಇಲ್ಲ, ಅಷ್ಟು ಉಪ್ಪಿರಲ್ಲ. ಸೊ ಅದಕ್ಕೆ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ. ಈ ಥರ ಕಾಣಿಸ್ತಾ ಇದೆ ಸದ್ಯಕ್ಕೆ. ಇವಾಗ ಇದನ್ನು ಕುದಿಯಲು ಬಿಡಬೇಕು. ನೆಕ್ಸ್ಟ್ ಇದಕ್ಕೆ ಇನ್ನೇನು ಹಾಕಬೇಕು ಗೈಸ್? ಇವಾಗ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. ನಾಟ್ ಸೀಕ್ರೆಟ್ ಗೈಸ್, ಎಲ್ಲ ಅಡುಗೆ ಮನೆಯಲ್ಲೂ ಸಿಗುತ್ತೆ, ಬಟ್ ಇನ್ ಅ ವೆರಿ ಯುನೀಕ್ ವೇ. ಅದನ್ನು ಡೈರೆಕ್ಟಾಗಿ ಹಾಕೋಕ್ಕಿಂತ ನಾನು ಹೇಳ್ಕೊಡೋ ಥರ ಹಾಕಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೈಸ್. ನೀವು ಟ್ರೈ ಮಾಡಿ ನನಗೆ ಹೇಳಿ ಆ ಥರ ನಾನು ಅಂದ್ಕೊಂಡಿರೋ ಥರ. ಅದೇ ಹೋಗಿ ತೋರಿಸೋಣ ಬನ್ನಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತೆ ಗೈಸ್, ಬನ್ನಿ ನೋಡೋಣ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬಿಡಿ ಸರಿ, ಸುಮ್ಮನೆ ಏನೋ ಹೇಳ್ಬೇಕಲ್ಲ ಅಂತ ಹೇಳಿದ್ಲು ಅಷ್ಟೇ. ಯಾವ ಇವೆಲ್ಲ ಯಾಕಂದರೆ ನಿಮ್ಗೆ ಅದು ಓ ಅಂತಾನು ಅನ್ಸ್ಬೋದು, ಓ ಅಂತಾನು ಅನ್ಸ್ದೆ, ಓ ಅನ್ಸುತ್ತಾ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿಲ್ವಾ? ಸೊ ಏನಿಲ್ಲ, ಎಲ್ಲ ಪ್ಯಾಕ್ ಮಾಡಿ ಎತ್ತಿಕ್ಬಿಟ್ಟಿದ್ದೀವಲ್ಲ. ಸೊ ಏನು ಎತ್ಕೋಬೇಕು ಯುಟೆನ್ಸಿಲ್ಸ್ ಅಂತಲೇ ಗೊತ್ತಾಗ್ತಿಲ್ಲ. ಇವತ್ತೇ ನೋಡಿದ್ರೆ ಬೇರೆ ನಾವು ಅಡುಗೆ ಮಾಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಅಂದ್ಕೊಂಡ್ವಿ ಗೈಸ್, ಅಡುಗೆ ಮಾಡಿ ಅದಾದಮೇಲೆ ಎಲ್ಲ ಕ್ಲೀನಿಂಗ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ನಂಗೆ ಗೊತ್ತಿತ್ತು ಅದಾಗಲ್ಲ ಅಂತ. ಗುಡ್ ದಟ್ ವಿ ಕ್ಲೀನ್ಡ್ ಬಿಫೋರ್, ಸೊ ಇಟ್ ಇಸ್ ಆಲ್ ಸೆಟಲ್ ಹಿಯರ್. ಗೈಸ್ ನಾವು ಎತ್ಕೊಂಡು ಹೋಗ್ತಾ ಇರೋದು ನಮ್ಮ ಹೊಸ ಮನೆಗೆ. ಹೊಸ ಮನೆ ನನಗೆ ಹೊಸ ಮನೆ ಥರ ಅನ್ಸಲ್ವೇನೋ. ಗೋಯಿಂಗ್ ಟು ಬಿ ಇನ್ ದಟ್ ಹೌಸ್ ಫಾರ್ ಅ ವೆರಿ ಲೆಸ್ ಪೀರಿಯಡ್. ನನಗೆ ಅದು ಮನೆ ಥರ ಅನಿಸುತ್ತೋ ಇಲ್ವೋ ಏನು ಕತೆ ಅಂತ ನೋಡಬೇಕು. ಈ ಮನೆ ಬಿಟ್ಟೋಗಕ್ಕೆ ತುಂಬ ಬೇಜಾರಾಗುತ್ತೆ ಗೈಸ್ ನನಗಂತೂ. ಲಂಡನ್ನಲ್ಲಿ ಮನೆ ಅಂತ ಅಂದರೆ ನನಗೆ ಯಾವಾಗಲೂ ನಮ್ಮ ಮನೆ ತುಂಬ ಕಂಫರ್ಟ್ ಝೋನಲ್ಲಿ ಇದ್ಬಿಟ್ಟಿದ್ದೆ. ಸೊ ಅದಕ್ಕೆ ನನಗೆ ಈ ಮನೆ ತುಂಬ ಅಂದರೆ ತುಂಬ 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 ಇಷ್ಟ. ಟ್ರೈನ್ ಸ್ಟೇಷನ್ಗಾಗಲಿ ಇಲ್ಲ ಬಸ್ ಸ್ಟೇಷನ್ಗಾಗಲಿ ಇಲ್ಲ ಒಂದು ಟೆಸ್ಕೋಗಾಗಲಿ ಎಲ್ಲದಕ್ಕೂ ಕರೆಕ್ಟಾಗಿ ಪ್ರಾಪರಲ್ಲಿ ಸೆಂಟ್ರಲ್ಲಿತ್ತು ಗೈಸ್ ಈ ಮನೆ. ಅದಕ್ಕೆ ನನಗೆ ಈ ಮನೆ ತುಂಬ ಇಷ್ಟ. ಹಾಂ, ಈ ಫ್ರೈಯಿಂಗ್ ಪ್ಯಾನ್ಗೆ ಏನೇನು ಹಾಕೊಳ್ಳೋದು? ಒಗ್ಗರಣೆ ಬಾಣಲಿ ಗೈಸ್. ಬೇಸಿಕಲಿ ಒಗ್ಗರಣೆ ಹಾಕೋತಿದ್ದಾಳೆ ಅಷ್ಟೇ ಇದರಲ್ಲಿ ಅವಳು. ಇವಾಗ ಇದಕ್ಕೆ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಧನಿಯಾ ಪೌಡರ್ ಗೈಸ್. ಈ ಧನಿಯಾ ಪೌಡರ್ನ ಫ್ರೈ ಮಾಡಿ ಹಾಕ್ಕೊಡ್ತೀನಿ. ಓಕೆ, ದಟ್ ಇಸ್ ಲೈಕ್ ದ ಮೇನ್ ಇಂಗ್ರೀಡಿಯೆಂಟ್. ಓಕೆನಾ? ಬನ್ನಿ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಧನಿಯಾ ಪುಡಿನ ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ
ಒಂಚೂರು ಫ್ರೈ ಆಗಬೇಕಷ್ಟೇ, ರೋಸ್ಟ್ ಆಗಬೇಕು, ಚೂರು ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈ ಒಂದು ಧನಿಯಾ ಪೌಡರ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತೆ. ಸೊ ಅದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಹಾಕೋತಾಳೆ. ಈ ಒಂದು ಗ್ಲಾಸ್ ಇದೆ ಅಲ್ಲ, ವೆರಿ ಮೆಮೊರಬಲ್ ಗ್ಲಾಸ್ಗೆ ಈ ಪರ್ಪಲ್ ಕಲರು ಮತ್ತು ಈ ಒಂದು ಗ್ಲಾಸ್ ಎರಡು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಇದು ಬ್ರೂನೋನ್ ಮಿಸ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಈ ಗ್ಲಾಸ್ ತೊಗೊಂಡಿದ್ದು. ಇದು ಪರ್ಪಲ್ ಕಲರ್ ಅಂದ್ಬಿಟ್ಟು ತೊಗೊಂಡೆ. ರೈಸ್ ನೋಡಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಕಲರ್ ಚೇಂಜ್ ಆಗಬೇಕು ರೈಸ್, ಸ್ವಲ್ಪ ಡಾರ್ಕ್ ಆಗಬೇಕು. ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿ ಮುಗೀತು ಗೈಸ್. ಇವಾಗ ಒಂದು ಸ್ವಲ್ಪ ಮಸಾಲ ಬೇಯಕ್ಕೆ ಬಿಟ್ಬಿಟ್ರೆ ಲಾಸ್ಟ್ ಒಂಚೂರು ನಿಂಬೆ ಹಾಕೊಂಡ್ಬಿಟ್ರೆ ಗೈಸ್ ರೆಡಿ. ನಮ್ಮ ಮಟನ್ ಚಾಪ್ಸ್ ರೆಡಿ ಇದೆ ಗೈಸ್. ಬಟ್ ಇದಕ್ಕೊಂದು ಮೇನ್ ಇಂಗ್ರೀಡಿಯೆಂಟ್ ಲಾಸ್ಟ್ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟಿದ್ದೀನಿ. ಏನು ಇಂಗ್ರೀಡಿಯೆಂಟ್ ಅಂತೆ ಗೈಸ್, ಬನ್ನಿ ನೋಡೋಣ ಏನಾಗ್ತಾಳೆ. ತುಪ್ಪ. ಮೊದಲೇ ಮಟನಲ್ಲಿ ಕೊಬ್ಬು ಜಾಸ್ತಿ, ಅದರಲ್ಲಿ ತುಪ್ಪ, ಎಣ್ಣೆ ಎಲ್ಲ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಆ ಟೇಸ್ಟ್ ಬರಬೇಕು ಗೈಸ್. ನಾನು ಮದುವೆನ ವಿಂಟರ್ ಸೀಸನಲ್ಲಿ ಹಾಕ್ತೀನಿ. ಮದುವೆ ವಿಂಟರ್ ಸೀಸನ್ ಅದಕ್ಕೆ ಗೈಸ್ ಈ ಶೆಕೆ ತಡ್ಕೊಳಕ್ಕೆ ಈ ಬಟ್ಟೆನೇ ಈ ಶೆಕೆ ತಡ್ಕೊಳಕ್ಕೆ ಆಗ್ತಿಲ್ಲ. ಇನ್ನು ಎತ್ನಿಕ್ ಬಟ್ಟೆಲಿ ಹಿಂಗೆ ಅಂತ ಬಟ್ಟೆ ಹಾಕೊಂಡ್ಬಿಟ್ಟು ನೋಡಿ ಗೈಸ್, ಎಲ್ಲರೂ ಮದುವೆ ಆಗಸ್ ದೊಡ್ಡವರಾಗ್ಬಿಟ್ಟಿದ್ದಾರೆ. ಇವಾಗೆಲ್ಲ ಏನು ಇನ್ಸ್ಟಾಗ್ರಾಮ್ ತೆಗೆದ್ರೆ ನಮಗೆ ವಯಸ್ಸಾಗಿದೆಯೋ ಅಥವಾ ಏನು ಕಥೆನೋ ಗೊತ್ತಿಲ್ಲ, ಬರೀ ಮದುವೆ ಇದೆ ಗೈಸ್, ಬರೀ ಮದುವೆ. ಯಾರ ಅಟ್ಲೀಸ್ಟ್ ನೆಕ್ಸ್ಟ್ ದಿನ ಬಿಟ್ಟು ದಿನ ಯಾರೊಬ್ಬರು ಮದುವೆ ಆಗಿರ್ತಾರೆ. ಹೌದು ಗೈಸ್, ಗೊತ್ತಿರೋರಿಲ್ಲ, ನನಗೆ ಗೊತ್ತಿರೋರು ಸೇಮ್ ನಮ್ಮ ಏಜ್ ಅವರೇ ಆಲ್ಮೋಸ್ಟ್ ಲೈಕ್ ಜೆನ್ಸಿಗಳೆಲ್ಲ ಮದುವೆ ಆಗ್ತಿದ್ದಾರೆ. ಎಲ್ಲ ಇನ್ಫ್ಲೂಯೆನ್ಸರ್ಸು ಕೂಡ ಇವಾಗ ಮದುವೆ ಆಗ್ತಾ ಇದೆ. ಅದು ರಿವೀಲ್ ಫೇಸ್ ರಿವೀಲ್ ಗೈಸ್ ಬೋರ್ ಆಗಿಬಿಟ್ಟಿದೆ. ಏನಾದ್ರು ಯುನೀಕ್ ಕ್ರೈಮ್, ಒಬ್ಬರ ಇಬ್ಬರು ಎಲ್ಲ ಅದೇ ಮಾಡ್ತಿದ್ದಾರೆ ಗೈಸ್. ಎಲ್ಲರೂ ಮದುವೆ ಆಗಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಗೈಸ್. ನಾವು ದೊಡ್ಡವ್ರಾಗ್ತಿದ್ದೀವ ಇಲ್ಲ ಟೈಮೇ ಅಷ್ಟು ಬೇಗ ಹೋಗ್ತಾ ಇದೆಯಾ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನೂ ನಿನ್ನೆ ಮೊನ್ನೆ ಡಿಗ್ರಿಲಿ ಓದ್ತಿರೋ ಫೀಲಿಂಗ್ ಬರುತ್ತೆ ನನಗಂತೂ. ಯಾವಾಗ ಲಂಡನ್ಗೆ ಬಂದು ಯಾವಾಗ ನನ್ನ ಮಾಸ್ಟರ್ಸ್ ಕಂಪ್ಲೀಟ್ ಆಯಿತೋ ಏನು ಅಂತಲೇ ನನಗೆ ಗೊತ್ತಿಲ್ಲ. ಕ್ಲೋಸ್ ಮಾಡಿಟ್ಟಿದ್ದಾಳೆ. ಎಷ್ಟೊತ್ತವರೆಗೂ ಅದು ಬೇಯೋದಕ್ಕನ ಅದು ಕೊತ ಅನ್ಬೇಕು ತಾನೆ. ಹಾಂ, ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು 10 minutes ಬಿಟ್ಟಿರ್ತಾಳೆ ಹಂಗೆ. ನಾನು ದೋಸೆ ಹಾಕೋತಾ ಇದ್ದೀನಿ. ಇವಾಗ ಫೈನಲಿ ಎಣ್ಣೆ ಬಿಟ್ಕೊಂಡಿದೆ ಗೈಸ್. ಸೈಡಲ್ಲಿ ನೋಡ್ತಿರ್ಬೋದು ಕಲರ್ ಕೂಡ ಸ್ವಲ್ಪ ನಿಮಿಷ ಮೈಕಿಲ್ಲಿದೆ. ಎಣ್ಣೆ ಬಿಟ್ಕೊಂಡಿದೆ ನೋಡಿ ಗೈಸ್ ಇಲ್ಲೆಲ್ಲ. ಸೊ ಅವಾಗ ರೆಡಿ ಅಂತ ಆಮೇಲೆ ಇದು ಕಲರ್ ಕೂಡ ಡಾರ್ಕ್ ಆಗಿದೆ. ಹೌದು. ಸೊ ಇಟ್ಸ್ ಆಲ್ ರೆಡಿ ನಾವು. ಓಕೆ, ಒಂದ್ಸತಿ ಟೇಸ್ಟ್ ಕೂಡ ಮಾಡಿದ್ವಿ. ಹಾಂ, ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು. ಇಲ್ಲಿ ದೋಸೆ ಆಗ್ತಾ ಇದೆ. ಇಲ್ಲಿ ದೋಸೆ ಹಾಕೊಂಡಿದ್ದೀನಿ. ಚಾಪ್ಸ್ ರೆಡಿ ಆಗಿದೆ. ಜಾನ್ವಿಗೆ ಸದ್ಯಕ್ಕೆ ಊಟ ಬೇಡವಂತೆ, ಅವಳು ಆಮೇಲೆ ದೋಸೆ ಹಾಕೋತಾಳೆ. ಯಾಕೆ ಅಂತ ಅಂದರೆ ಅವಳು ಬರ್ಗರ್ ತಿಂದಿದ್ಲು ಅಂತ ಅಂದ್ಬಿಟ್ಟು. ಸೊ ತಟ್ಟೆ ಯಾವ ಥರ ಕಾಣುತ್ತೆ ತೋರಿಸು ನೋಡಿ ಗೈಸ್. ಸೊ ನೋಡಿ ಮಟನ್, ಈರುಳ್ಳಿ, ದೋಸೆ, ಗರಿ ದೋಸೆ. ಸೊ ಕಮ್ ಲೆಟ್ಸ್ ಟ್ರೈ ಇಟ್ ಗೈಸ್. ಸೊ ಗುಡ್, ಸಹಜ ಮಟನ್ ಬಿಸಿ ಇದೆ. ತುಂಬ ಬಿಸಿ. ಮಟನ್ ಬಂದಿಲ್ವಾ? ಗೊತ್ತಿದೆ ಮಟನ್ ಸ್ವಲ್ಪ ಬೆಂದಿದೆ. ಸೂಪರ್ ಇದೆ. ಇವಾಗ ನೋಡ್ಕೊಂಡಲ್ಲ ನೀವು ಎಲ್ಲರೂ ಮನೇಲಿ ಈ ಒಂದು ರೆಸಿಪಿನ ಟ್ರೈ ಮಾಡ್ಕೊತೀನಿ. ನಾವು ನಿಮಗೋಸ್ಕರ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಅರೇಂಜ್ ಮಾಡಿಕೊಂಡು ಇಷ್ಟು ಕಷ್ಟಪಟ್ಟು ನಿಮಗೆಲ್ಲ ರೆಸಿಪಿನ ತೋರಿಸ್ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಈ ಒಂದು ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ. ನನಗೆ ಟ್ರೈ ಮಾಡಿದ್ಮೇಲೆ ಕಮೆಂಟಲ್ಲಿ ತಿಳಿಸಿ ಟ್ರೈ ಮಾಡಿದ್ದೀವಿ ಅಂತ. ಸೊ ದ್ಯಾಟ್ ಈಸ್ ಇಟ್ ಗೈಸ್. ಸೊ ಅಷ್ಟೇ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ವ್ಲಾಗ್. ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ದಲ್ಲಿ ಡೋಂಟ್ ಫರ್ಗೆಟ್ ಟು ಲೈಕ್, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.